ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಇದನ್ನು ಬ್ರೇಕ್ಫಾಸ್ಟ್ ಆಗಿನೂ ಮಾಡ್ಕೊಳ್ಬೋದು ಅಥವಾ ಸಂಜೆ ಟೀ ಟೈಮಲ್ಲೂ ಮಾಡ್ಕೊಳ್ಬೋದು, ಅಥವಾ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ದಿನ ಒಂದೇ ಥರದ್ದು ತಿಂದು ತಿಂದು ಬೋರ್ ಅನಿಸಿದಾಗ ಈ ಹೊಸ ವಿಧಾನವೂ ಅನಿಸುತ್ತೆ. ಸೂಪರಾಗಿರುತ್ತೆ. ಇದಕ್ಕೆ ಚಟ್ನಿ ಬೇಡ, ಸಾಂಬಾರು ಬೇಡ, ಏನು ಬೇಡ, ಹಾಗೇ ತಿನ್ನುವಂಥ ಒಂದು ಬ್ರೇಕ್ಫಾಸ್ಟು ಸೂಪರಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನೀಗ ಇಲ್ಲಿ ಇಡ್ಲಿಯನ್ನು ಮಾಡ್ತಾ ಇರೋದು. ಇಡ್ಲಿ ಹಿಟ್ಟು ಮಾಡಿಬಿಟ್ಟು 2-3 ದಿನ ಇರುತ್ತೆ ಹೇಗಂದ್ರೂ. ಅದನ್ನು ನಾನು ಒಂದು ದಿನ ಇಡ್ಲಿ ಮಾಡಿ ಒಂದು ದಿನ ದೋಸೆ ಮಾಡಿಕೊಂಡು ಆದ್ರೂ ಮಿಕ್ಕಿರುತ್ತೆ. ಆವಾಗ ಏನು ಮಾಡೋದು, ದಿನ ಇಡ್ಲಿ ದೋಸೆನೇ ಮಾಡಿದ್ರೆ ಬೋರ್ ಅನಿಸಿದಾಗ ಈ ಹೊಸ ವಿಧಾನವನ್ನು ಟ್ರೈ ಮಾಡ್ಕೊಳ್ಳಿ. ನೀವು ನಾ ಮಾಡುವ ವಿಧಾನವನ್ನು ನೀವು ಕಂಪ್ಲೀಟಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಇಡ್ಲಿ ಹಿಟ್ಟಲ್ಲಿನೇ ನಾನು ಮಾಮೂಲಿ ನಾವು ಇಡ್ಲಿ ಹಿಟ್ಟನ್ನು ಮಾಡಿರ್ತೀವಲ್ಲ ಅದೇ ಹಿಟ್ಟಲ್ಲಿ ಇಡ್ಲಿಯನ್ನು ತಯಾರು ಮಾಡ್ಕೊಳ್ತೇನೆ. ಈಗ ಇಡ್ಲಿಯನ್ನು ಮಾಡಿಬಿಟ್ಟು ಇದನ್ನು ಈ ಇಡ್ಲಿಯಿಂದನೇ ನಾನು ಇನ್ನೊಂದು ಐಟಮನ್ನು ಮಾಡ್ತಾ ಇರೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟನೇ ಆಗುತ್ತೆ. ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು, ಅಥವಾ ಸಂಜೆ ಮನೆಗೆ ಬರುವಾಗಲೂ ಮಾಡಿಕೊಡ್ಬೋದು. ಬೆಳಿಗ್ಗೆ ಇಡ್ಲಿ ಮಿಕ್ಕಿದ್ದಾಗ ಈ ಒಂದು ಐಟಮನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಇಡ್ಲಿ ಅನಿಸೋದಲ್ಲ, ಹಾಗೆ ಹೊಸ ವಿಧಾನದ ಒಂದು ಐಟಮ್ ಅನಿಸುತ್ತೆ, ಆವಾಗ ಇಷ್ಟಪಟ್ಟು ತಿಂತಾರೆ. ಈಗ ಇಡ್ಲಿಯನ್ನು ನಾನು ಒಂದು 20 ನಿಮಿಷ ಬೇಯಿಸ್ಕೊಂಡು ಅದನ್ನು ತಣ್ಣಗಾದ ನಂತರ ಅದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಇಡ್ಲಿ ರೆಡಿಯಾಗಿದೆ, ಇದನ್ನು ಈಗ ತೆಗೆದ್ಬಿಟ್ಟು ತಣ್ಣಗಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಸಣ್ಣ ಸಣ್ಣದಾಗಿಯೂ ಕಟ್ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಎಲ್ಲ ಇಡ್ಲಿಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇಡ್ಲಿಯನ್ನು ಕಟ್ ಮಾಡಿದ್ದಾಗಿದೆ ನೋಡಿ. ಈ ಥರ ನಾನೆಲ್ಲವನ್ನು ಕಟ್ ಮಾಡಿಟ್ಟಿದ್ದೆ. ಇದನ್ನೀಗ ಒಂದು ಪಾತ್ರೆ ತೊಗೊಳ್ಳೋಣ. ಒಂದು ಬಾಣಲೆ ತೊಗೊಂಡು ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ. ನಾನಿಲ್ಲಿ ತೆಂಗಿನೆಣ್ಣೆನೇ ಹಾಕಿರೋದ್ರಿಂದ ಹಾಕಿದ್ದೆ. ತೆಂಗಿನೆಣ್ಣೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದೇ ವೇಳೆ ನಿಮ್ಮ ತೆಂಗಿನೆಣ್ಣೆ ಇಷ್ಟನೇ ಇಲ್ಲ ಅಂದರೆ ಬೇರೆ ತುಪ್ಪದಲ್ಲಿನೂ ಒಗ್ಗರಣೆ ಮಾಡ್ಕೊಳ್ಬೋದು, ಅಥವಾ ಬೇರೆ ಎಣ್ಣೆನೂ ಹಾಕ್ಕೊಳ್ಬೋದು. ತೆಂಗಿನೆಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಚಿಟಿಕೆ ಜೀರಿಗೆ, 1 ಒಣಮೆಣಸಿನ್ಕಾಯಿ, ಜಜ್ಜಿದ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೆ. ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಹಾಕಿದ್ದೆ ನಾನಿಲ್ಲಿ. ಇಂಗು ಹಾಕೋದ್ರಿಂದ ಚೆನ್ನಾಗಾಗತ್ತೆ. ಈಗ ಒಗ್ಗರಣೆ ತಯಾರಾದ ನಂತರ ಒಂದು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಳ್ಳೋಣ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನೋಡಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿನೇ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೂಪರಾಗಿರುತ್ತೆ. ಹೊಸ ವಿಧಾನವೂ ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದನ್ನು. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕ್ತಾಯಿದ್ದೆ ನೋಡಿ. ಎಳ್ಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಗೆ ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ. ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು, ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು, ಅಥವಾ ಸಂಜೆ ಟೀ ಟೈಮಲ್ಲಂತೂ ಸೂಪರಾಗಿರುತ್ತೆ. ಬೆಳಿಗ್ಗೆ ಇಡ್ಲಿ ಮಿಕ್ಕಿದಾಗ ಏನು ಮಾಡೋದು, ಹಾಗೆ ತಿನ್ನಲಿಕ್ಕಾಗಲ್ಲ ಅಂತಂದಾಗ ಈ ಒಂದು ಐಟಮನ್ನು ಈಸಿಯಾಗಿರುತ್ತೆ, ಸಿಂಪಲಾಗಿಯೇ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕಿದ್ದೆ. ಖಾರವನ್ನು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೆ ನಾನು. ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಬೋದು. ನಿಮಗೆ ಒಂದು ವೇಳೆ ಸ್ವೀಟ್ ಬೇಡ ಅನಿಸಿದರೆ ಹಾಗೇನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ 1 ಸ್ಪೂನ್ ಹಾಕಿದ್ದೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಟಿದ್ದಂಥ ಇಡ್ಲಿಯನ್ನು ಹಾಕ್ಕೊಳ್ಳೋಣ. ಇಡ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೂಪರಾಗಿರುವಂಥ ಒಂದು ರೆಸಿಪಿನೂ ರೆಡಿ ಆಗ್ತಾಯಿದೆ ನೋಡಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ 1 ಸ್ಪೂನ್ ಆಗುವಷ್ಟು ಲಾಸ್ಟಲ್ಲಿ ತುಪ್ಪವನ್ನು ಹಾಕಿದ್ದೆ ನಾನು. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇಡ್ಲಿ ಒಗ್ಗರಣೆನೂ ರೆಡಿಯಾಗಿದೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರಿಬೇಕು. ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿರುವಂಥ ಒಂದು ರೆಸಿಪಿನೂ ರೆಡಿಯಾಗಿದೆ ನೋಡಿ. ಇದನ್ನು ನೀವು ಸಂಜೆ ಟೈಮಲ್ಲೂ ಮಾಡ್ಕೊಳ್ಬೋದು, ಬೆಳಗಿನ ಟೈಮಲ್ಲೂ ಮಾಡ್ಕೊಳ್ಬೋದು. ಇದನ್ನು ಸೂಪರಾಗಿರುತ್ತೆ. ನೋಡಿದ್ರಲ್ಲ, ಇಡ್ಲಿಯ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಈಗ ನಾನು ಸರ್ವ್ ಮಾಡ್ಕೊಳ್ತೇನೆ. ಇದಕ್ಕೆ ನೀವು ಚಟ್ನಿ ಮಾಡಬೇಕು ಅಥವಾ ಸಾಂಬಾರು ಮಾಡಬೇಕು ಏನು ಬೇಡ, ಇದರಲ್ಲಿ ಒಗ್ಗರಣೆಯಲ್ಲೇ ತಿನ್ಬೋದು. ಸೂಪರಾಗಿರುತ್ತೆ. ಉಪ್ಪು ಖಾರ ಎಲ್ಲ ಇರುತ್ತೆ, ಹಾಗೇ ತಿನ್ಬೋದು. ಇದನ್ನು ಸೂಪರಾಗಿರುತ್ತೆ. ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.